Hello everyone, welcome to Sanmargha classes. Let us see question number 17 of chapter Chemical Effects of Electric Current. What is the chemical effect of electric current? ಚಾಪ್ಟರ್ ಹೆಸರನ್ನೇ ಕ್ವಶನ್ ಮಾಡಿ ಕೇಳಿದ್ದಾರೆ ಇಲ್ಲಿ. ಕೆಮಿಕಲ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. So, when electricity flows through conductive solutions, a chemical reaction takes place. The effect that occurs is called chemical effect of electric current. ಇಲ್ಲಿ when electricity flows through conductive solution, ಈ conductive solution ಏನಿದೆ ಇದ್ರ ಥ್ರೂ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ, ಅವಾಗ ಕೆಮಿಕಲ್ ರಿಯಾಕ್ಷನ್ಸ್ ಆಕರ್ ಆಗುತ್ತೆ. ಅದನ್ನ ಕೆಮಿಕಲ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೇಳಿರ್ತಾರೆ. ಹೇಗೆ ಕ್ಲಾಸಲ್ಲೆಲ್ಲ ಗದ್ದಲ ಮಾಡ್ತಿರ್ತೀರಿ ಅಂತ ಇಟ್ಕೊಳ್ಳಿ. ಟೀಚರ್ ಎಂಟ್ರಿ ಕೊಟ್ಟ ತಕ್ಷಣ ಏಕದಮ್ ಶಾಂತ ಆಗ್ಬಿಡ್ತೀರಿ ಅಲ್ವಾ? ಅದೇ ತರ ಇಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆದ ತಕ್ಷಣ ಏನಾಗುತ್ತೆ, ಸಮ್ ಕೆಮಿಕಲ್ ರಿಯಾಕ್ಷನ್ಸ್ ಆಕರ್. ಮೇ ಸೊಲ್ಯೂಷನ್ ಕಲರ್ ಮೇ ಚೇಂಜ್, ಇಲ್ಲಿ ಸೊಲ್ಯೂಷನ್ ಕಲರ್ ಚೇಂಜ್ ಆಗಿರ್ಬೋದು, ಓಡಾಡ್ತಾ ಇದ್ದವರು ಪುಸ್ತಕ ಹಿಡ್ಕೊಂಡು ಕುತ್ಕೋಬಹುದು ಅಲ್ವಾ? ಆ ತರ. ಅದೇ ತರ ಗ್ಯಾಸ್ ಮೇ ಬಿ ಲಿಬರೇಟೆಡ್, ಯಾರು ಗಲಾಟೆ ಮಾಡ್ತಿದ್ದಾರೆ ಅವರನ್ನ ಕ್ಲಾಸಿಂದ ಹೊರಗೆ ಹಾಕ್ಬಹುದು. ಈ ತರ ಬೇರೆ ಬೇರೆ ರಿಯಾಕ್ಷನ್ಸ್ ಆಗುತ್ತೆ ಕೆಮಿಕಲ್. ಈಗ ಹೇಗೆ ಒಂದು ಟೀಚರ್ ಗಲಾಟೆ ಮಾಡ್ತಿರೋ ಕ್ಲಾಸಿಗೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಬೇರೆ ಬೇರೆ ಪ್ರೊಸೆಸ್ ಆಗುತ್ತಲ್ಲ, ಇಲ್ಲಿ ಕೂಡ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿ ಆಗುತ್ತೆ, ಸಮ್ ರಿಯಾಕ್ಷನ್ಸ್ ಆಕರ್, ಕೆಮಿಕಲ್ ರಿಯಾಕ್ಷನ್ಸ್ ಅಲ್ವಾ? ಅದನ್ನ ಏನಂತ ಕರಿತೀವಿ? ಕೆಮಿಕಲ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರೆದಿರ್ತೀವಿ. ಥ್ಯಾಂಕ್ ಯು.